Hi guys, welcome to Shri and Shilpa channel. This is your Maulika. ಐ ಹೋಪ್ ನಿಮಗೆ ನಾವು ಮಾಡ್ತಿರೋ ಬ್ಲಾಗ್ಸ್ ಎಲ್ಲ ತುಂಬ ಇಷ್ಟ ಆಗಿದ್ರೆ ಕಾಮೆಂಟಲ್ಲಿ ಹೇಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮಮ್ಮ ಡೈಲಿ ವ್ಲಾಗ್ ಮಾಡೋಣ ಅಂತಿದ್ದಾರೆ. ಸೊ ನಾನು ನಮ್ಮಮ್ಮಂಗೆ ತೋರಿಸ್ತೀನಿ. ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಶ್ರೀ ಶಿಲ್ಪ ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮಗೆಲ್ಲ ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತ. ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಸ್ಯಾಟರ್ಡೆ, ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ಇವಾಗ ಆಫೀಸ್ ಮುಗಿಸ್ಕೊಂಡು ಬಂದೆ. ಆ್ಯಸ್ ಯೂಶುವಲ್ ಸ್ಯಾಟರ್ಡೆ ಹಾಫ್ ಡೇ. ಸೊ ಇವಾಗ ಬಂದೆ. ಹೆಂಗೋ ವೀಕ್ ಡೇಸಲ್ಲೆಲ್ಲ ಸೀರಿಯಸ್ಸಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ವೀಕೆಂಡಲ್ಲಿ ಒಂದೆರಡು ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ಬಂದೆ, ಕುತ್ಕೊಂಡಿದ್ದೆ. ಸೊ ಇವಾಗ ಊಟ ಮಾಡಬೇಕು. ಮತ್ತು ನಿಮಗೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ಡಯಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಸೀರಿಯಸ್ಲಿ ನನಗೆ ಯಾಕೋ ಡಯಟ್ ಮಾಡಬೇಕಂತ ಆಗ್ತಾನೇ ಇಲ್ಲ. ಮೇಯ್ನ್ ರೀಸನ್ ಏನಂದರೆ ಈ ಮಕ್ಕಳಿಗೆಲ್ಲ ಸ್ಕೂಲ್ ಇಲ್ಲ ಇವಾಗ. ಸೊ ಸ್ಕೂಲ್ ಇಲ್ಲ ಅಲ್ಲ, ಏನಕ್ಕೆ ಬೇಗ ಎದ್ದೇಳಬೇಕು? ಅವ್ರಿಗೆ ಎದ್ದರೆ ಬೇಗ ಎದ್ದು 3-4 ಟಿಫನ್ ಕಟ್ಟಬೇಕು, ಸ್ನ್ಯಾಕ್ಸು, ಲಂಚ್ ಬಾಕ್ಸು, ಅದು ಇದು ಅಂತ ಕಟ್ಟಬೇಕು. ಸೊ ಅದಕ್ಕೆ ಬೇಗ ಎದ್ದೇಳಬೇಕು. ಇವ್ರಿಗೆಲ್ಲ ರಜೆ, ನಾನೊಬ್ಬಳೇ ಎದ್ದು ಏನು ಮಾಡಲಿ? ಅದಕ್ಕೆ ಎದ್ದೇಳಕ್ಕೆ ಇಷ್ಟ ಆಗ್ತಾಯಿಲ್ಲ. ನೋಡ್ತೀನಿ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಒಂದ್ಸತಿ ಹೀಗೆ ಡಯಟ್ ಮಾಡಿ ಫುಲ್ ಸಣ್ಣ ಆಗಿದ್ದೆ. ಒಂದು 10-15 kgವರೆಗೂ ರೆಡ್ಯೂಸ್ ಮಾಡಿದ್ದೆ. ನೋಡಿ, ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮಾಡಿದ್ರೆ ಮಾತ್ರ ನೀವೆಲ್ಲ ನನ್ನ ಹತ್ರ ಕೇಳಬೇಕು, ಹೆಂಗೆ ಮಾಡಿದ್ರಿ ನಮಗೂ ಸ್ವಲ್ಪ ಹೇಳಿ ಅಂತ. ಆ ರೇಂಜಿಗೆ ಡಯಟ್ ಮಾಡ್ತೀನಿ. ಬಟ್ ಫಸ್ಟು ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಆ ಥರ ಸ್ಟಾರ್ಟ್ ಮಾಡಬೇಕಷ್ಟೇ. ಮತ್ತು ನಿಮ್ಮ ಜೊತೆ ಇನ್ನೊಂದು ಹೇಳಬೇಕು, ಇದು ಹೇಳಿದ್ರೆ ಮಾತ್ರ ಎಲ್ಲ ಬೈತೀರ ನನ್ನ. ಆಲ್ರೆಡಿ ನಾನು ಎಲ್ಲರ ಹತ್ರ ಬೈಸ್ಕೊಂಬಿಟ್ಟಿದ್ದೀನಿ ಈ ವಿಷಯಕ್ಕೆ. ತೋರಿಸ್ಲಾ? ಇರಿ, ಒಂದು ನಿಮಿಷ ತೋರಿಸ್ತೀನಿ. ಹಾಯ್ ಮೋಯಿ. ಹಾಯ್ ಮಮ್ಮ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದೀಯಾ? ಕೂತ್ಕೋತಿದ್ದೀನಿ. ಕೂತ್ಕೋತಿದ್ಯಾ? ಊಟ ಆಯ್ತಾ? ಬಿಜಿ ಮಾಡಿಲ್ವಾ ಇನ್ನ? ನೋಡಿ ಗೈಸ್, ಎಲ್ಲರೂ ಇದು ಮುಖದ ಮೇಲೆ ನೋಡಿ ಎಷ್ಟು ಚೆನ್ನಾಗಿತ್ತು. ನನ್ನ ಮಗನ ಫೇಸು ಫುಲ್ಲು ಡಾಟ್ ಆಗಿಬಿಟ್ಟಿದೆ. ಇದೇನಕ್ಕಾಯ್ತಂದರೆ, ನಾನು ಚಪಾತಿ ಮಾಡ್ತಾ ಇದ್ದೆ, ಅದು ತವ ಮೇಲೆ ಆಯಿಲ್ ಹಾಕಿದ್ದೆ. ಬಟ್ ಅವನು ಸಡನ್ನಾಗಿ ಅಲ್ಲಿ ಬಂದು ನಿಂತಿದ್ದ, ಏನೋ ಕೇಳ್ತಾ ಇದ್ದ, ಮಮ್ಮಿ ಅದು ಕೊಡು ಅಂತ. ಅದು ಅವನು ಹೋಗಿಲ್ಲ ಸೈಡ್ಗೆ. ನಾನು ಅದೇನೋ ಲೋಟ ಕೇಳ್ತಿದ್ದ, ಕೊಟ್ಟಿಲ್ಲ. ಸೊ ಲೋಟ ಕೊಟ್ಟಿಲ್ಲ. ಅವನು ಅದೇ ಇದರಲ್ಲಿ ಅಲ್ಲೇ ನಿಂತಿದ್ದ. ಆಯಿಲ್ ಎಲ್ಲ ಅವನ ಮುಖದ ಮೇಲೆ ಇದಾಯಿತು. ಒಂದು ಸ್ಪೂನ್ ಆಯಿಲ್ ಹಾಕಿದ್ದೆ ತವ ಮೇಲೆ, ಅದು ಚಪಾತಿ ಹಾಕಿದೆ ಅದ್ರ ಮೇಲೆ, ಅದು ಫಸ್ಟ್ ಅಂತ ಅವನಿಗೆ ಎಗರ್ಬಿಟ್ಟು. ಸಾರಿ ಗೈಸ್, ಅದು ಹೇಳ್ತಾ ಇದ್ದೆ. ಇವಾಗಲೂ ಅಣ್ಣ ಏನು ಮಾಡ್ದ ಗೊತ್ತಾ, ಫೋನು ಇಟ್ಕೊಂಡು ಅವ್ನು ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಪಟ್ಟ ಅಂತ ತೆಗೆದ್ಬಿಟ್ಟ, ಕೆಳಗಡೆ ಬಿದ್ದೋಯ್ತು. ಎಲ್ಲ ಅದು ರಿಸೀವರ್ ಎಲ್ಲ ಒಡೆದೋಯ್ತು. ಓಕೆ, ಸೊ ಅದೇ ಆ ಥರ ಚಪಾತಿ ಮಾಡೋಕ್ಕೋಗಿ ಅಲ್ಲಿ ಬಂದು ನಿಂತಿದ್ದ. ಫುಲ್ಲು ಎಣ್ಣೆ ಎಲ್ಲ ಎಗರ್ಬಿಟ್ಟು ಫೇಸೇ ಹಾಳು ಮಾಡ್ಕೊಂಡಿದ್ದಾನೆ. ಒಂದು ಡಾಟ್ ಇರಲಿಲ್ಲ ಅವನ ಮುಖದ ಮೇಲೆ. ಇವಾಗ ಅಷ್ಟೊಂದು ಆಗಿಬಿಟ್ಟಿದೆ. ಅವ್ನ ಮುಖ ನೋಡುವಾಗೆಲ್ಲ ಬೇಜಾರಾಗತ್ತೆ ನನಗೆ. ಆ ಥರ ಆಗಿಬಿಟ್ಟಿದೆ. ಸೊ ಅದೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಓಕೆ ಗೈಸ್, ಸರಿ. ನಂಗೆ ತುಂಬ ಹೊಟ್ಟೆ ಹಸು ಆಗ್ತಾಯಿದೆ. ಸ್ಯಾಟರ್ಡೆ, ಇವಾಗೇನು ಟೈಮು 3 ಗಂಟೆ ಆಗ್ತಾಯಿದೆ. ಇನ್ನೂ ಊಟ ಮಾಡಿಲ್ಲ. ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ, ತಿನ್ಕೊಂಡು ಹೋಗಿದ್ದು. ಓಕೆ, ಊಟ ಮಾಡ್ಕೊಂಡು ಸಿಗ್ತೀನಿ. ಅನ್ನ ಸಾಂಬಾರು ನಮ್ಮನೇಲಿ ಇವತ್ತು, ಅನ್ನ ಸಾಂಬಾರು ಊಟಕ್ಕೆ. ಓಕೆ, ನೀವೆಲ್ಲ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಓಕೆ.
ಏನು ಮೋಯಿ, ಏನು ಬರ್ತಾ ಇದೆ ಮನೆ ಹತ್ರ? ನೀರು ಬರ್ತಾ ಇದೆ. ಏನು ನೀರು ಬರ್ತಾ ಇದೆ. ನೀರಾ? ನೀರಾ ಮಳೆನಾ? ಮಳೆ. ಹಾಂ ಹಾಂ ಹೇಳು. ಏನು? ಸ್ವಲ್ಪ ಸ್ವಲ್ಪ ಮಳೆ ಬರ್ತಿದೆ. ಸ್ವಲ್ಪ ಮಳೆ ಬರ್ತಾ ಇದೆಯಾ? ಸ್ವಲ್ಪ ಬರ್ತಾ ಇದೆಯಾ ಜಾಸ್ತಿ ಬರ್ತಾ ಇದೆಯಾ? ಜಾಸ್ತಿ ಜಾಸ್ತಿ ಬರ್ತಾ ಇದೆ ಮಳೆ. ಯಾರು ಹೋಗಲ್ಲ. ಯಾರೂ ಹೋಗಲ್ವಾ? ಎಲ್ಲಿಗೆ? ಯಾರು ಹೋಗಲ್ಲ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ನಾನು ನಾನು ಮಳೇಲಿ ಹೋಗಿ ಆಟ ಆಡ್ತೀಯ ನೀನು? ಹೋಗ್ತೀನಿ. ನೆಂದರೆ ಏನಾಗುತ್ತೆ ಹೇಳು? ಮಳೇಲಿ ನೆಂದರೆ ಏನಾಗತ್ತೆ ಹೇಳು? ಏನಾಗತ್ತೆ ಮಳೇಲಿ ಏನಾಗತ್ತೆ ಮಳೇಲಿ ನೆಂದರೆ? ಜ್ವರ ಆಗತ್ತೆ. ಜ್ವರ ಆಗತ್ತಾ? ಜ್ವರ ಬರುತ್ತೆ. ಜ್ವರ ಬರುತ್ತೆ. ನೋಡಿ ಗಾಯ್ಸ್, ನಮ್ಮ ಮನೆ ಹತ್ರ ಮಳೆ ಬರ್ತಿದೆ ನೋಡಿ. ಎಷ್ಟು ದಿನ ಆಗಿತ್ತಲ್ವಾ ಮಳೆ ನೋಡ್ಬಿಟ್ಟು. ನೋಡಿ, ಮಳೆ ಬರುವಾಗ ಮಣ್ಣು ಸ್ಮೆಲ್ ಇದೆಯಲ್ಲ, ಅದು ಸೂಪರಾಗಿರುತ್ತೆ. ಅಂಗಡಿಗೆ ಹೋಗೋಣ ಅಂತ ನೋಡಿದೆ, ಮಳೆ ಸ್ಟಾರ್ಟ್ ಆಯಿತು. ನಮಸ್ತೆ. ನೋಡಿ ಗೈಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನೇನಾದರೂ ಸ್ಟಾರ್ಟ್ ಮಾಡಿದ್ರೆ ಸಾಕು, ಮಾತಾಡೋ ಮೊಯ್ ಅಂದರೆ ಹಾಯ್ ಗೈಸ್ ನಮಸ್ತೆ ಬಿ ಪಿ ಶುಗರ್ ಇದೆ. ಹಾಯ್ ಗೈಸ್ ನಮಸ್ತೆ ಬಿ ಪಿ ಶುಗರ್ ಇದೆ. ಅದು ಏನಕ್ಕೆ ಹಂಗೆ ಅಂತಾನೋ ಗೊತ್ತಿಲ್ಲ, ಬಿ ಪಿ ಶುಗರ್ ಇದೆ ಅಂತಾನೆ. ಏನು ನನಗಿಂತ ನನ್ನ ಮಕ್ಕಳಿಗೆ ಜಾಸ್ತಿ ವ್ಲಾಗ್ದು ಇದಾಗ್ಬಿಟ್ಟಿದೆ, ಅಡಿಕ್ಟ್ ಆಗಿಬಿಟ್ಟಿದೆ. ನನ್ನ ಫೋನ್ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು. ಸ್ವಲ್ಪ ಸೈಲೆಂಟ್ ಆಗಿರು, ನಾನು ಅಲ್ಲಿ ವೀಡಿಯೋ ಮಾಡ್ತಾ ಇಲ್ವಾ? ಹಾಂ, ಯಾಕೆ ಗಲಾಟೆ ಮಾಡ್ತೀಯ ನೀನು? ಸೈಲೆಂಟ್ ಆಗಿರು, ನಾನು ಅಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ತಾನೇ. ಯಾಕೆ ಗಲಾಟೆ ಮಾಡ್ತೀಯ ನೀನು ವೀಡಿಯೋ ಮಾಡಿದಾಗ? ಟೈಮ್ ಆಯಿತು ತಾನೆ, ನೀನು ನಿದ್ದೆ ಮಾಡೋ ಟೈಮ್ ಆಯಿತು ತಾನೆ, ಹೋಗಿ ನಿದ್ದೆ ಮಾಡೋಗು. ಹೋಗಿ ನಿದ್ದೆ ಮಾಡೋಗು. ನೀನು ನಿದ್ದೆ ಮಾಡಿಲ್ಲ ಅಂದರೆ ನಿನಗೆ ನಾನು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ, ಏನೂ ತರಲ್ಲ, ಓಕೆನಾ? ಹೌದಾ? ಬೇಡವಾ ನಿಮಗೆ? ಬಿಡು, ಆಯ್ತು ಬಿಡು. ಮಳೆ ಬರ್ತಿದೆ. ನಮಗೂ ಗೊತ್ತು ಮಳೆ ಬರ್ತಿದೆ ಅಂತ, ಅಲ್ಲಿ ಮಳೆ ನಿಂತ್ಕೊತಾ ಇಲ್ಲ. ನೋಡಿ ಗೈಸ್, ಅಂಗಡಿಗೆ ಹೋಗ್ಬೇಕು, ಮಳೆ ನಿಂತ್ಕೊತಾ ಇಲ್ಲ, ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ನೋಡಿ, ಮಳೆ ಸ್ಟಾಪೇ ಆಗ್ತಾ ಇಲ್ಲ, ಅಲ್ಲಿ ಜೋರಾಗ್ತಾ ಇದೆ. ಬಾಯಲ್ಲಿ ನಿಂತ್ಕೋ, ಬಾಯಲ್ಲಿ ಇಲ್ಲಿ ಬಂದು ನಿಂತ್ಕೋ. ಏನಿದೆ ಬೇಬಿ ಶುಗರ್ ಇದೆ. ಯಾರಿಗೆ? ನಿಂಗೆ. ನನಗ? ನನಗೆ ಯಾಕೋ ಇದೆ ಬಿ ಪಿ ಶುಗರು? ಓಕೆ ಗೈಸ್, ಸ್ವಲ್ಪ ಮಳೆ ನಿಂತಿದೆ, ಅಂಗಡಿಗೆ ಹೋಗಿ ಬರ್ತೀನಿ. ಏನು ಸಕ್ಕತ್ತಾಗಿದೆ ನೋಡಿ, ನೋಡೋಕ್ಕೆ ಮಳೆ ಬಂದಿದ್ದು ಸಕ್ಕತ್ತಾಗಿದೆ. ಎಷ್ಟು ದಿನ ಆಗಿತ್ತು ಈ ಥರ ಮಳೆ ನೋಡಿ. ಥರ ವೆದರ್ ಏನು ಸಕ್ಕತ್ತಾಗಿದೆ ನೋಡಿ ವೆದರು. ರೋಡೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮಳೆ ಬಿದ್ದಿರೋದು ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತೆ ಸ್ಟಾರ್ಟ್ ಆಗಿಬಿಡತ್ತೆ, ಫಸ್ಟು ಅಂಗಡಿಗೆ ಹೋಗಿ ಬರಬೇಕು. ಆಯ್ತು, ರಿಲಯನ್ಸಿಗೆ ಬಂದೆ ಗೈಸ್. ನನಗೊಂದು ಕಾಯಿಲೆ ತೋರಿಸ್ಲಾ ಏನಂತ? ಅಕ್ಕಿ ತಿನ್ನೋ ಕಾಯಿಲೆ. ಯಾವಾಗಲೂ ಅಕ್ಕಿ ತಿನ್ನೋ ಕೆಲಸ ನಂದು. ನಮ್ಮ ಹಸ್ಬೆಂಡಂತೂ ಬೈತಾ ಇರ್ತಾರೆ ಅಕ್ಕಿ ತಿನ್ನಬೇಡ ಅಂತ. ಆದರೂ ಕದ್ದು ಮುಚ್ಚಿ ಅಕ್ಕಿ ತಿಂದ್ಬಿಡ್ತೀನಿ. ಇವಾಗ
ಇವಾಗ ಬಂದೆ ಅಂಗಡಿಯಿಂದ. ಸೊ ಜಸ್ಟ್ ಇವಾಗ ಬಂದೆ ಅಂಗಡಿಯಿಂದ. ಸೊ ಇವಾಗ ಇದು ಸ್ವಲ್ಪ ಚಕ್ಲಿ ಮಾಡೋಣ ಅಂತೇಳ್ಬಿಟ್ಟು ಚಕ್ಲಿ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಇದು ರೈಸ್ ಫ್ಲೋರ್ ತಂದೆ. ನಾವು ಕೂಪನ್ ಅಕ್ಕಿಯಲ್ಲೂ ಮಾಡ್ಬೋದು, ಕೂಪನ್ ಅಕ್ಕಿ ವಾಶ್ ಮಾಡಿಬಿಟ್ಟು ಒಣಗಿಸಿ ಅದರಲ್ಲೂ ಮಾಡ್ಬೋದು. ನಾನು ಪ್ಯಾಕೆಟೇ ತಂದೆ, ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಇವಾಗ ಅದನ್ನು ಒಣಗಿಸಿ ವಾಶ್ ಮಾಡಿ ಒಣಗಿಸಿ ರುಬ್ಕೊಂಬಂದು ಆಗಲ್ಲ. ಸೊ ಸ್ಯಾಟರ್ಡೇ ಅಲ್ವಾ, ಸ್ವಲ್ಪ ಫ್ರೀ ಇರ್ತೀವಿ ಅಂತೇಳ್ಬಿಟ್ಟು ಚಕ್ಲಿ ಮಾಡೋಣ ಅಂತೇಳ್ಬಿಟ್ಟು ಹೋಗಿ ಅಕ್ಕಿ ತಂದೆ. ಇದು ನಾನು ಒಂದು ಅರ್ಧ ಕೆ ಜಿ ಅಷ್ಟು ಮಾಡ್ತೀನಿ ಅಷ್ಟೇ, ಒಂದೆರಡು ಪ್ಯಾಕೆಟ್ ಇರಲಿ ಅಂತ ತಂದೆ. ಮತ್ತು ಆಯಿಲು ನನ್ನ ಮಗ ತೊಗೊಂಡು ಸೊ ಅವ್ರಿಗೆ ತಂದೆ. ಮತ್ತು ಹಾಲು ತಂದೆ ಟೀ ಮಾಡೋಕ್ಕೆ. ಇದು ನನಗೆ ನಾನು ಹೋದರೆ ಇದನ್ನು ತೊಗೊಂಡು ತಿನ್ನಬೇಕು, ಒಂಥರ ಐಸ್ ಕ್ರೀಮ್ ತಿಂದಿದ್ದ ಥರ. ಮತ್ತು ಡಯೆಟ್ಗೂ ಹೆಲ್ಪ್ ಆಗುತ್ತೆ. ನಾನೇನು ಡಯೆಟ್ ಮಾಡ್ತಿಲ್ಲ, ಆದರೂ ಡಯೆಟಿಗೆ ಹೆಲ್ಪ್ ಆಗುತ್ತೆ ಅಂತ ಇದನ್ನೊಂದು ತೊಗೊಂಡೆ. ಐಸ್ ಕ್ರೀಮ್ ಥರ ಇರುತ್ತೆ ಅಂತ. ಮತ್ತು ಸ್ವಲ್ಪ ಟೊಮ್ಯಾಟೊ ಎಲ್ಲ ಖಾಲಿಯಾಗಿತ್ತು ತೊಗೊಂಡೆ. ಮತ್ತು ನೋಡಿ ಗೈಸ್, ಇದೊಂದು ತೊಗೊಂಡಿದ್ದೀನಿ, ಡಾಕ್ಟರ್ದು ಕಿಟ್ಟು. ಅಲ್ಲಿ ನೋಡಿದೆ, ಇಷ್ಟ ಆಯಿತಾ, ತೊಗೊಂಡ್ಬಿಟ್ಟೆ. ಇವಾಗ ಇಬ್ಬರು ಇದ್ದಾರೆ, ಯಾರಾದರೂ ಆಟ ಆಡ್ಕೊಳ್ಳಿ, ಅವಳು ಆಡಲ್ಲ, ಜಸ್ಟ್ ಅವನು ಆಟ ಆಡ್ತಾನಲ್ವ, ಸೊ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅವನು ಎದ್ಮೇಲೆ. ಓಕೆನಾ? ಓಕೆ ಗೈಸ್, ತಿನ್ಕೊಂಡು ಮತ್ತು ಚಕ್ಲಿ ರೆಸಿಪಿನ ಶೇರ್ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ಇವಾಗ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನಿಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಚಕ್ಲಿಗೆ ಅಕ್ಕಿ ಹಿಟ್ಟು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಅಕ್ಕಿ ಹಿಟ್ಟಿಗೆ ಕಡಲೆ ಪಪ್ಪು ಬರುತ್ತಲ್ವ, ಹುರ್ಗಡ್ಲೆ, ಅದು ಬಂದು ನಾನು ಈ ಲೋಟದಲ್ಲಿ 1.5 ಲೋಟ, ಅಂದರೆ ಒಂದು 100 ಗ್ರಾಮ್ 150 ಗ್ರಾಮ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ. 1 ಕೆ ಜಿಗಾದರೆ ಒಂದು 1/4 ಕೆ ಜಿ ತೊಗೊಬೇಕು ಹುರ್ಗಡ್ಲೆ. ಅದನ್ನು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹುರ್ಗಡ್ಲೆ ಜೊತೆಗೆ ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆ ಕಲ್ಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಚಿಲ್ಲಿ ಪೌಡ್ರು ಮತ್ತು 1-2 ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಳ್ಳು ಹಾಕ್ಕೊಬೋದಿತ್ತು, ನಾನು ಸ್ಕಿಪ್ ಮಾಡಿದ್ದೀನಿ, ನನಗೆ ಇಷ್ಟ ಆಗಲ್ಲ ಎಳ್ಳು. ಸೊ ಅಂದರೆ ಮಕ್ಕಳಿಗೂ ಅದು ಒಳ್ಳೆಯದಲ್ಲ ಅಂತಾರೆ, ಸೊ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಇದಕ್ಕೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆ ಎಣ್ಣೆನ ಸ್ವಲ್ಪ ಬಿಸಿಯಾಗಿರೋ ಎಣ್ಣೆ ಇದು. ಓಕೆನಾ? ಮುಟ್ಟಕ್ಕೆ ಭಯ ಆಗ್ತಾಯಿದೆ ನನಗೆ. ನನ್ನ ಮಗನಿಗೆ ಹಂಗೆ ಆದಾಗಿಂದ ಎಣ್ಣೆ ಅಂದರೆ ಭಯ ಆಗುತ್ತೆ. ನಿಮಿಷ. ಈ ಬಿಸಿ ಎಣ್ಣೆ, ಈ ಚಿಕ್ಕ ಲೋಟ, ಒಂದು 50 ಗ್ರಾಮ್ ಅಂದ್ಕೊಳ್ಳಿ, ಈ ಬಿಸಿ ಎಣ್ಣೆನ ಇದರಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಕಲಿಸ್ಕೊಬೇಕು, ಹುಷಾರಾಗಿ ಕಲಿಸ್ಕೊಬೇಕು. ಮತ್ತು ಬಿಸಿ ಇರುತ್ತೆ. ನಿಮ್ಗೆ ಅಭ್ಯಾಸ ಇಲ್ಲಾಂದರೆ ಸೌಟಲ್ಲಿ ಕಲಿಸ್ಕೊಳ್ಳಿ, ಇಲ್ಲಾಂದರೆ ನಿಧಾನಕ್ಕೆ ಸೈಡಿಂದ ಕಲಿಸ್ಕೊತ ಹೋಗಬೇಕು. ಮತ್ತು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ತುಂಬ ಚಪಾತಿ ಥರ ಅಲ್ಲ, ನಾರ್ಮಲ್, ಅದು ಚಪಾತಿ ಥರ ಅಲ್ಲ, ಜಸ್ಟ್ ಸ್ವಲ್ಪ ತೆಳ್ಳಗಿರಬೇಕು, ಚಕ್ಲಿ ಮಾಡೋ ಥರ. ಸೊ ಆ ಥರ ಕಲಿಸ್ಕೊಂಬಿಟ್ಟು ಇದಕ್ಕೆ ಎಣ್ಣೆ ಹಚ್ಕೊಂಡು ಇದರೊಳಗಡೆ ಅದನ್ನು ರೌಂಡ್ ಮಾಡಿ ಇದರಲ್ಲಿ ಹಾಕಿ ಹೀಗೆ ಸುತ್ತಬೇಕು. ಇದರಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ ನೋಡಿ, ಎಷ್ಟು ಡಿಸೈನ್ಸ್ ಬರುತ್ತೆ ಇದರಲ್ಲಿ. ಒಂದು 6 ಡಿಸೈನ್ ಇದೆ. ಸೊ ಇದರಲ್ಲಿ ನಾನು ಇದನ್ನು ಮಾಡೋಣ ಅಂತಿದ್ದೀನಿ. ಇದರಲ್ಲಿ ಚೆನ್ನಾಗಿ ಬರುತ್ತೆ, ಇದರಲ್ಲೂ ಬರುತ್ತೆ, ನೋಡ್ತೀನಿ. ಫಸ್ಟ್ ಇದರಲ್ಲಿ ಮಾಡಿಬಿಟ್ಟು ಎಣ್ಣೆ ಬಿಸಿಯಾಗಿದೆ, ಅದರಲ್ಲಿ ಫ್ರೈ ಮಾಡೋದಷ್ಟೇ.
ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಲೈಟಾಗಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಗಾಯ್ಸ್, ನನ್ನ ಮೈಕ್ ಇಲ್ದಂಗೆ ಮಾಡೋನು ನನ್ನ ಮಗ. ನನ್ನ ವಾಯ್ಸ್ ಫಸ್ಟೇ ನಾನು ನಿಧಾನ ಮಾತಾಡೋದು, ನಿಮಗೆಲ್ಲ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಫುಲ್ಲು ಅದು ಕೆಳಗಡೆ ಬೀಳಿಸ್ಬಿಟ್ನಲ್ಲ, ಅದೆಲ್ಲ ಅದು ರಿಸೀವರ್ ಇರುತ್ತಲ್ವ, ಅದು ಬಿದ್ದು ಒಡೆದೋಗಿದೆ. ಅದು ಏನಾಗಿದೆ ನೋಡಬೇಕಿಲ್ಲ ಅಂದರೆ ಹೊಸ ತೊಗೊಬೇಕು. ಫಸ್ಟೇ ನನ್ನ ವಾಯ್ಸ್ ತುಂಬ ಸ್ಲೋ, ಅದರಲ್ಲಿ ಆಗೋಯ್ತು. ನಾನು ಎತ್ತಲ್ಲಿ ಅವನು ಚೆನ್ನಾಗಿ ಹೊಡಿತೀನಿ. ಹೊಡಿಯೋದಾಗೆ ಸುಮ್ಮನೆ ತಮಾಷೆಗಂದೆ. ಏನು ಮಾಡೋಕ್ಕಾಗತ್ತೆ, ಮಕ್ಕಳು ಹಂಗೆ. ನನ್ನ ಮಗ ಅಂತೂ ಹೆವಿ ತುಂಟ ಅಂದರೆ ಅಸಾಧ್ಯ. ಒಂದು ನಿಮಿಷ ಒಂದು ಕಡೆ ಕೂರಲ್ಲ. ಹಿಂಗೆ ರಪ್ ಅಂತ ಪಾಸಾಗಿ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತಾನೆ, ಏನೋ ಅಂದರೂ ಒಂದು ಮಾಡ್ತಾನೆ. ಸೊ ಅವನ್ನ ಯಾವಾಗಲೂ ಅಬ್ಸರ್ವೇಷನಲ್ಲೇ ಇಟ್ಟಿರ್ತೀವಿ ನಾವು ಅವನ್ನ. ಅವನ ಪಾಡ್ಗೆ ಅವನ್ನ ಬಿಟ್ಟು ನಾವು ಇರೋದೇ ಇಲ್ಲ. ಅವ್ನು ನಮ್ಮ ಕಣ್ಣು ಮುಂದೆನೇ ಆಟಾಡ್ತಾ ಇರಬೇಕು. ಇಲ್ಲ ನಾನು ನೋಡ್ತಾ ಇರ್ತೀನಿ, ಇಲ್ಲ ನಮ್ಮ ಅತ್ತೆ. ನಾನಿಲ್ಲಾಂದರೆ ನಮ್ಮ ಅತ್ತೆ ನೋಡ್ತಾ ಇರ್ತಾರೆ. ಓಕೆ ಗೈಸ್, ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು ಉಪ್ಪು ಖಾರ ಸರಿ ಇದೆಯಾ ಮತ್ತೆ ತೋರಿಸ್ಬಿಟ್ಟು ಬರ್ತೀನಿ. ಕರೆಕ್ಟಾಗಿದೆಯಂತೆ. ಒಂಚೂರು ಉಪ್ಪು ಸೇರಿಸ್ಕೊತೀನಿ. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂಚೂರು ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಬೇಕು, ಆವಾಗ ಈಸಿಯಾಗಿ ಬರುತ್ತೆ. ಓಕೆ, ಹಚ್ಕೊಂಡು ಹೊರಗಡೆ ಹಾಕ್ಕೊಂಡು ಈ ಥರ ಈಗ ಜಾಸ್ತಿ ಆದರೆ ತೆಗೆದುಬಿಡಿ. ಸೊ ಇದನ್ನು ಕೂರಲ್ಲ, ಇದು ಸಡನ್ನಾಗಿ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹತ್ರ ಮಾಡಿಕೊಂಡು ಬಂದ್ಬಿಡ್ತಾ. ಒಂದು ಪೇಪರ್ ಇಟ್ಕೊಂಡು ಆ ಪೇಪರ್ ಮೇಲೆ ಒಂಚೂರು ಎಣ್ಣೆ ಒರೆಸ್ಕೊಳ್ಳಿ. ಒರೆಸ್ಕೊಂಡು ಥರ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಬೋದು. ಎಷ್ಟು ಸಾಕು ಅನಿಸುತ್ತೆ. ಈಗ ಇಲ್ಲಿ ಎಣ್ಣೆ ಕಾದಿದೆ. ಸೊ ಫಸ್ಟ್ ನೋಡೋಣ, ಈಗ ಹಾಕಿ ನೋಡೋಣ ಅದು ಮೇಲೆ ಬಂದರೆ ಕಾದಿದೆ ಅಂತ. ಸೊ ಇವಾಗ ಚಕ್ಲಿ ಹಾಕೋಣ. ಮಾಡಿ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ, ಆಮೇಲೆ ಮಿಕ್ಕಿದ್ದು ಹಾಕ್ಕೊತೀನಿ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ. ಸೊ ಈ ಥರ ಎಲ್ಲನೂ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಬೇಕಷ್ಟೆ, ಚೆನ್ನಾಗಿ ಬರುತ್ತೆ. ಇದೇ ಥರ ಮಾಡ್ಕೊಳ್ಳೋದಷ್ಟೇ ಎಲ್ಲ. ಸೊ ಅಷ್ಟೇ ಚಕ್ಲಿ ರೆಸಿಪಿ. ಸ್ವಲ್ಪ
ಸ್ವಲ್ಪ ವೈಟ್ ಇರುವಾಗಲೇ ತಕ್ಕೊಳ್ಳಿ, ಸ್ವಲ್ಪ ಈ ಥರ ವೈಟ್ ಇರುವಾಗಲೇ ತಕ್ಕೊಳ್ಳಿ ಸಾಕು. ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ, ಅದು ಆಮೇಲೆ ಆ ಬಿಸಿಗೆ ಬಾಯ್ಲ್ ಆಗಿರುತ್ತೆ. ಗೈಸ್, ಇಷ್ಟು ಮಾಡಿದ್ದೀನಿ, ಹೇಗಿದೆ ಅಂತ ಕೇಳೋಣ. ಓಕೆನಾ, ಬನ್ನಿ. ಮೋಯಿ ತಿನ್ನು, ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ಹೇಗಿದೆ ಮೋಲು? ಚೆನ್ನಾಗಿದೆ. ಮೋಯಿ ಹೇಗಿದೆ? ಚೆನ್ನಾಗೈತಾ? ಹೇಗಿದೆ? ಸೂಪರ್ ಆಗಿದೆ. ಓಕೆ ಗೈಸ್, ಇಷ್ಟೊತ್ತಾಯಿತು ಮಾಡೋ ಅಷ್ಟೊತ್ತಿಗೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಸಖತ್ತಾಗಿ ಬಂದಿದೆ. ನಿಮ್ಗೊಂದು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ, ಚೆನ್ನಾಗಿ ಬಂದಿದೆ ಇದು. ಚೆನ್ನಾಗಿದೆಯಾ ಮೋಯಿ? ಇಷ್ಟ ಆಯ್ತಾ? ಹಾಂ, ಮಾತಾಡು. ಏನದು? ಇವಾಗ ಡಾಕ್ಟರ್ ಮೋಯಿನಾ ನೀವು? ಹಾಕ್ಕೊಳ್ಳಿ, ಹಾಕೊಂಡು ತೋರಿಸಿ ನನಗೆ. ಓ, ಡಾಕ್ಟ್ರ್ ಆಗಿಬಿಟ್ರಪ್ಪ ಮೋಯಿ. ಬಾಯಿಲಿ ಅಕ್ಕ, ಬಾಯಿಲಿ ಬೇಗ. ಟೆಸ್ಟ್ ಮಾಡ್ತಾನೆ ಇವಾಗ ಮೋಯಿ ಅಕ್ಕನಿಗೆ. ಟೆಸ್ಟ್ ಮಾಡು. ಏನಿದೆ ಅಕ್ಕಗೆ? ಹೌದಾ? ಮಾತ್ರೆ ಕೊಡಿ, ಮಾತ್ರೆ ಇಂಜೆಕ್ಷನ್ ಕೊಡಿ ಅಕ್ಕಗೆ. ಅಲ್ಲಿ ಇಂಜೆಕ್ಷನ್ ಇದೆ, ಕೊಡಿ. ಎಲ್ಲ ಹಿಂಗೆ ಬೀಳಿಸಿ ಕೆಳಗಡೆ. ಎಲ್ಲಿ ಬಿಡು. ಇಂಜೆಕ್ಷನ್ ಇಲ್ಲಿ, ಇಂಜೆಕ್ಷನ್ ಅಕ್ಕಗೆ ಇಂಜೆಕ್ಷನ್ ಹಾಕು. ಶೂ, ಅಕ್ಕನಿಗೆ ಇಂಜೆಕ್ಷನ್ ಚುಚ್ಬಿಟ್ಟಾ? ಇಲ್ಲಿ ಹಾಯ್ ಮಾಡು ಮೋಯಿ, ಹಾಯ್ ಮಾಡು. ಹಾಯ್ ಡಾಕ್ಟರ್. ಇಷ್ಟೊತ್ತು ಆಯಿತು ಗೈಸ್, ಚಕ್ಲಿ ಮಾಡೋಷ್ಟೊತ್ತಿಗೆ. ಟೈಮ್ ಇವಾಗ 7 ಗಂಟೆ ಆಗಿದೆ. ಸೊ ಟೀ ಮಾಡ್ಕೊಂಡಿದ್ದೀನಿ. ಮೈ ಆಲ್ ಟೈಮ್ ಫೇವ್ರೆಟ್ ಟೀ ಪ್ಲಸ್ ಚಕ್ಲಿ ಪ್ಲಸ್ ಮಳೆ. ಹೇಗಿದೆ ಕಾಂಬಿನೇಷನ್? ಚೆನ್ನಾಗಿದೆ ಅಲ್ವಾ? ಸಾಕಾಗೋಯ್ತು ಬಂದಾಗ ಶುರು ಮಾಡಿದ್ದು, ಇವಾಗ ಕೂತಿದ್ದೀನಿ. ಮತ್ತು ಇವಾಗ ಡಿನ್ನರ್ ಏನಂತ ಯೋಚನೆ ಮಾಡಬೇಕು. ಸ್ವಲ್ಪ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಡಿನ್ನರ್ಗೆ ಸ್ವಲ್ಪ ಚಪಾತಿನೂ ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಗೋರಿಕಾಯಿ ಪಲ್ಯ ಹೆಂಗೆ ಮಾಡೋದಂತ ಸಿಂಪಲಾಗಿ ತೋರಿಸ್ತೀನಿ. ಓಕೆನಾ? ಫಸ್ಟ್ ಇವಾಗ ಪಲ್ಯ ಮಾಡೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 to 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೊಂಚೂರು ಸಾಸಿವೆ,
ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ, ಒಂಚೂರು ಕರಿಬೇವು, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ, ಆ ಥರ ಮಾಡ್ಕೊತಾ ಇದ್ದೀನಿ. ಈಗ ಆನಿಯನ್ ಫ್ರೈ ಆಗಿದೆ. ಸ್ವಲ್ಪ ಬ್ರೌನ್ ಆದಮೇಲೆ ಒಂದು ಟೊಮಾಟೊ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಒಂದು 2-3 ತೊಗೊಂಡಿದ್ದೀನಿ. ಟೊಮ್ಯಾಟೊ ಒಂದು ಚಿಕ್ಕದು 2 ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಗೋರಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈಗ ಆಯಿಲಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5-6 ನಿಮಿಷ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಈಗ ಅದು ಫ್ರೈ ಆಗ್ತಾಯಿದೆ. ಅದಕ್ಕೆ ಒಂಚೂರು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲೆಗೆ 1 ಸ್ಪೂನ್ ಚಿಲ್ಲಿ ಪೌಡ್ರು, ಇದು ಒಂದು 4 to 5 ಸ್ಪೂನ್ ಕಡಲೆ ಬೀಜ, ಮತ್ತು ನಾನು 4 ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಅಂದರೆ ಇದು ಒಣಗಿರೋ ಕೊಬ್ಬರಿ ತುರಿ, ಇದು ಒಂದು 3-4 ಸ್ಪೂನ್. ಇದೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದು ತರಿಯಾಗಿ ಈ ಥರ ರುಬ್ಕೊಬೇಕು. ತರಿಯಾಗಿದ್ದರೆ ಸಾಕು, ಅದೇನು ಪೇಸ್ಟ್ ಆಗಬೇಕಂತೇನಿಲ್ಲ. ಈಗ ಇದು ಆಗಿದೆ, ಒಂದು 10 ಮಿನಿಟ್ಸ್ ಆಗಿದೆ. ಸೊ ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಡಿದ್ದೆ. ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತಂತ. ಇವಾಗ ಇದಕ್ಕೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಿಚನ್ ಕಿಂಗ್ ಇದ್ದರೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು, ಚೆನ್ನಾಗಿರುತ್ತೆ ಟೇಸ್ಟು. ಒಂಚೂರು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ನಿಮಗೆ ಜಾಸ್ತಿ ಗ್ರೇವಿ ಥರ ಬೇಕಂದರೆ ಜಾಸ್ತಿ ನೀರು ಸೇರಿಸ್ಕೊಳ್ಳಿ. ನಾನು ಮೀಡಿಯಮಾಗಿ ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ ಗೈಸ್. ಇದನ್ನು ಕ್ಲೋಸ್ ಮಾಡಿ ಒಂದು 2-3 ವಿಸಿಲ್ ಬರ್ಸ್ಕೊಂಡ್ರೆ ಗೋರಿಕಾಯಿ ಪಲ್ಯ ಆರ್ ಕರಿ ರೆಡಿ. ಇದು ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ. ಪಲ್ಯ ರೆಡಿಯಾಗಿದೆ. ಸೊ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಆದರೆ ಆಯಿತು.
ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತಿದ್ದೀನಿ. ಜಸ್ಟ್ ಊಟ ಆಯಿತು. ಗೋರಿಕಾಯಿ ಪಲ್ಯ ಚೆನ್ನಾಗಾಗಿತ್ತು, ಸ್ವಲ್ಪ ಖಾರ ಕಡಿಮೆ ಇತ್ತು. ನನ್ನ ಮಕ್ಕಳಿಗೋಸ್ಕರ ಯಾವಾಗಲೂ ಖಾರ ಕಡಿಮೆನೇ ಹಾಕೋದು, ಮತ್ತು ಅವ್ರು ತಿನ್ನಲ್ಲ. ಸೊ ಇವಾಗ ಹೋಗಿ ಮಲ್ಕೊಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬಂದಾಗಿಂದ ಚಕ್ಲಿ ಮಾಡು, ಚಪಾತಿ ಮಾಡು ಅಂತ ಅದೇ ಆಗೋಯ್ತು. ಸೊ ಇವಾಗ ಹೋಗಿ ಮಲ್ಕಬೇಕು. ಟೈಮ್ ಈಗ 10:30 ಆಗಿದೆ. ನೋಡಿ ಡಾಕ್ಟ್ರ್ ಇಲ್ಲಿ ಇರ್ತವ್ರೆ. ಡಾಕ್ಟ್ರೇ, ಗುಡ್ ನೈಟ್ ಹೇಳಿ ಎಲ್ಲರಿಗೂ. ನೋಡಿ